ಕೆಲವರು ಮನೆಯ ಹೊಸ್ಲ ಮೇಲೆ ನಿಂಬೆಹಣ್ಣನ್ನು ಕೊಯ್ದು ಅರಿಶಿನ ಕುಂಕುಮ ಹಚ್ಚಿ ಇಡ್ತಾ ಇರ್ತಾರೆ. ಯಾಕೆ ಅಂತ ಗೊತ್ತಾ? ಸೊ ಇದನ್ನು ನಾವು ಮಾಡೋಕ್ಕಾಗಲ್ಲ ಅನ್ನೋದ್ರಿಗೆ ಇನ್ನೂ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ತಂತ್ರ ಅಂತಲೇ ಹೇಳ್ಬೋದು. ಸೊ ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಮನೆಯ ಮೇಲೆ ಬಿದ್ದಿರುವಂಥ ದುಷ್ಟಶಕ್ತಿಗಳ ಒಂದು ಕೆಟ್ಟ ಕಣ್ಣಾಗಿರ್ಬೋದು, ಮನುಷ್ಯರು ಕೆಟ್ಟ ಕಣ್ಣೇ ಆಗಿರ್ಬೋದು, ಎಲ್ಲದೂ ಕೂಡ ನಿವಾರಣೆ ಆಗುತ್ತೆ. ಸೊ ಅದನ್ನು ಆನಂತರ ಹೇಳ್ತೀನಿ. ಮೊದಲು ಕೆಲವೊಬ್ಬರು ಮನೆ ಹೊಸ್ಲ ಮೇಲೆ ಏನು ನಿಂಬೆಹಣ್ಣನ್ನು ಕೊಯ್ದು ಅರಿಶಿನ ಕುಂಕುಮ ಇಡ್ತಾರಲ್ಲ, ಸೊ ಅದು ಏಕೆ ಅನ್ನೋದಾದರೆ ಇದು ಕೂಡ ದೃಷ್ಟಿದೋಷ ಮತ್ತು ದುಷ್ಟಶಕ್ತಿಗಳ ನಿವಾರಣೆಗೆ ಪರಿಹಾರ ನೀಡುತ್ತೆ ಅಂತ. ಸಾಮಾನ್ಯವಾಗಿ ಪೂಜೆ ಮಾಡುವಂಥವರು ನಿಂಬೆಹಣ್ಣನ್ನು ಅರ್ಧ ಭಾಗ ಕೊಯ್ದುಬಿಟ್ಟು ಒಂದು ಭಾಗಕ್ಕೆ ಅರಿಶಿನ, ಇನ್ನೊಂದು ಭಾಗಕ್ಕೆ ಕುಂಕುಮವನ್ನು ಹಚ್ಚಿ ಇಡ್ತಾರೆ. ಓಂ ಶಕ್ತಿ ತಾಯಿಗೆ ಪೂಜೆ ಮಾಡುವಂಥವರು ನಿಂಬೆಹಣ್ಣನ್ನು ಅರ್ಧಕ್ಕೆ ಕೊಯ್ದು ಎರಡೂ ಭಾಗಕ್ಕೂ ಕುಂಕುಮನೇ ಹಚ್ಚಿಡ್ತಾರೆ. ಹೀಗೆ ಅರಿಶಿನ ಕುಂಕುಮವನ್ನು ಹಚ್ಚಿದಂಥ ನಿಂಬೆಹಣ್ಣನ್ನು ಬಲಗೈನಲ್ಲಿ ಹಿಡಿದಂಥ ನಿಂಬೆಹಣ್ಣನ್ನು ಎಡಗಡೆಗೆ ಇಡಬೇಕು. ಎಡಗಡೆ ಹೊಸ್ಲಿಗೆ, ಎಡಗಡೆ ಕೈಯಲ್ಲಿ ಹಿಡಿದಂಥ ನಿಂಬೆಹಣ್ಣನ್ನು ಬಲಗಡೆ ಹೊಸ್ಲಿಗೆ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇಟ್ಕೊಂಡು ಇಡಬೇಕಾಗುತ್ತೆ. ಸೊ ಇದರ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ, ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ, ಆ ಜಾಗ ಮಂಗಳಕರವಾಗಿರುತ್ತೆ ಅನ್ನುವಂಥದ್ದು. ಸೊ ಇನ್ನೊಂದು ತಂತ್ರ ಇದು ಮಾಡೋಕ್ಕಾಗಲ್ಲ ಅನ್ನುವಂಥವರಿಗೆ ಹಸುವಿನ ಗಂಜಲ, ಪ್ಯೂರ್ ಹಸುವಿನ ಗಂಜಲವನ್ನು ತೊಗೊಳ್ಳಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಬೇವಿನ ಸೊಪ್ಪು ಇರುತ್ತಲ್ವ, ಬೇವಿನ ಸೊಪ್ಪಿನಲ್ಲಿ ಅದ್ಬಿಟ್ಟು ಮನೆ ಪೂರ ಅದನ್ನು ಹಾಕಿಬಿಡಿ, ನಿವಾರಿಸಿ. ಆಯಿತಾ? ಸೊ ಎಲ್ಲ ಕಡೆನೂ ನೀರನ್ನ ಚಿಮುಕಿಸ್ಬೇಕು, ಹೊರಗಡೆ ಒಳಗಡೆ. ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆಗೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ನೀವೇ ನೋಡ್ತೀರಾ ಎಷ್ಟು ಪಾಸಿಟಿವ್ ರಿಸಲ್ಟ್ ಕಾಣ್ತೀರಾ ಅಂತ. ಟ್ರೈ ಮಾಡಿ.